ಶರಣಂ ಗಚ್ಛಾಮಿ. ಓ ನನ್ನ ಭಾರತೀಯ ಬಂಧು ಭಗಿನಿಯರೇ, ಇಡೀ ರಾಷ್ಟ್ರವನ್ನು ಉತ್ತುಂಗಕ್ಕೆ ಕೊಂಡೊಯ್ಯಲು ನಮ್ಮೊಳಗೆ ಏಕೆ ಈ ಜಾತೀಯತೆಯನ್ನು ನಿರ್ಮೂಲನ ಮಾಡಿ ದಿಗಂತಕ್ಕೆ ಎತ್ತರವಾಗಿ ಬೆಳೆಯಲು ನಾನು ಹಗಲಿರುಳು ಶ್ರಮಿಸಿ ಬರೆದ ಸಂವಿಧಾನ ಪರಮೋಚ್ಚ ಗ್ರಂಥವಾಗಬೇಕಾಗಿದೆ. ಓ ನನ್ನ ವಿದ್ಯಾರ್ಥಿ ಸಮೂಹದ ನಾಯಕರುಗಳೇ, ಮೈತುಂಬ ಬಟ್ಟೆ ಇಲ್ಲದಿದ್ದರೂ ಕೈಯಲ್ಲೊಂದು ಪುಸ್ತಕವಿರಲಿ, ಕಿಸೆಯಲ್ಲೊಂದು ಲೇಖನಿ ಇರಲಿ. ಶಿಕ್ಷಣವೇ ಶಕ್ತಿ, ಶಿಕ್ಷಣವೇ ನಮ್ಮನ್ನು ಉದ್ಧರಿಸುವಂತಹ ಮೂಲ ಮಂತ್ರ. ಶಿಕ್ಷಣ ಪಡೆದು ನಾವೆಲ್ಲರೂ ಭಾರತೀಯರಾಗಿ ಸಂಘಟಿತರಾಗಿ ಸಂವಿಧಾನದ ಆಶೋತ್ತರಗಳನ್ನು ಪೂರೈಸುವ ಭಾರತೀಯರಾಗೋಣ. ಓ ನನ್ನ ಭಾರತೀಯರೇ, ಎಲ್ಲಿಯವರೆಗೂ ಸಮಾನತೆ ಇರುವುದಿಲ್ಲವೋ ಅಲ್ಲಿಯವರೆಗೂ ನಾವುಗಳು ಸ್ವಾಭಿಮಾನದಿಂದ ಬದುಕಲು ಸಾಧ್ಯವಿಲ್ಲ. ಸಮಾನತೆ ಎಲ್ಲ ಅವಕಾಶಗಳಿರಲಿ, ಜೈವಿಕವಾಗಿ, ವೈದ್ಯಕೀಯವಾಗಿ, ನಮ್ಮ ದೈಹಿಕವಾಗಿ ನಾವು ಯಾರೂ ಸಹ ಸಮಾನರಾಗೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಅವಕಾಶಗಳಲ್ಲಿ ಸಮಾನತೆ ಇರಲಿ. ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯವರೆಗೂ ಎಲ್ಲಿಯವರೆಗೂ ಸಾಮಾಜಿಕ ನ್ಯಾಯವನ್ನು ನಾವು ಕೊಂಡೊಯ್ಯಲು ಸಾಧ್ಯವಿಲ್ಲವೋ ಅಲ್ಲಿಯವರೆಗೂ ಸಂವಿಧಾನದ ಆಶೋತ್ತರಗಳು ಪೂರೈಸಲು ಸಾಧ್ಯವಿಲ್ಲ. ಜಾತಿಯನ್ನು ಬಿಟ್ಟು ಬರೋಣ, ಜಾತಿಯನ್ನು ಬಿಟ್ಟು ನಡೆಯೋಣ. ಜಾತಿ ನಮ್ಮ ಪ್ರಗತಿಗೆ ಮಾರಕವಾಗಿದೆ. ಓ ನನ್ನ ಭಾರತೀಯರೇ, ಹಿಂದೂಗಳ ನಡುವೆ ಹಿಂದೂಗಳಾಗಿ, ಮುಸಲ್ಮಾನರ ನಡುವೆ ಮುಸಲ್ಮಾನರಾಗಿ, ಬೌದ್ಧ ಕ್ರೈಸ್ತರುಗಳ ನಡುವೆ ಬೌದ್ಧ ಕ್ರೈಸ್ತರುಗಳಾಗಿ ಧರ್ಮದ್ವೇಷಿಗಳಾಗುವುದು ಒಳಿತಲ್ಲ. ನಾವು ಇಂದು ಎಂದೆಂದು ಸಮಾನವಾಗಿ ಸಮತೆಯಿಂದ ಭ್ರಾತೃತ್ವದಿಂದ ಬೆಳೆಯುವುದೇ ನಮ್ಮ ಜೀವನದ ಪರಮೋಚ್ಚ ಗುರಿಯಾಗಲಿ. ದೀನ ದಲಿತರ ಉದ್ಧಾರಕ್ಕಾಗಿ ನಾವು ದೀನ ದಲಿತರ ಉದ್ಧಾರಕ್ಕಾಗಿ ನಾವು ಈ ಒಂದು ರಿಸರ್ವೇಶನ್ ಅನ್ನ ಇಟ್ಕೊಂಡಿದ್ದೇವೆ. ಅವರ ಉದ್ಧಾರ 30-40 ಸೈಟ್ ನಲ್ಲಿ ಮನೆ ಕಟ್ಟುವಾಗ ಪಾಯ ತೋಡಿ ಸಮಾನತೆಯಿಂದ ಸೈಜ್ಗಳನ್ನ ಹಾಕದೇ ಇದ್ರೆ ಹೇಗೆ ಮನೆ ನಿಲ್ಲಲ್ವೋ ಹಾಗೆ ಅವರನ್ನ ಮೇಲತ್ತೋಣ. ನಿನ್ನ ವ್ಯಕ್ತಿತ್ವವನ್ನು ಹೆಚ್ಚಿಸಿಕೊಳ್ಳಲು ನೀನೇ ನಿನ್ನ ದಾಸ್ಯದಿಂದ ಹೊರಬರಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್. ಥ್ಯಾಂಕ್ ಯು.